ನಮಸ್ಕಾರ ಸ್ನೇಹಿತರೆ, ರಾಜ್ಯದ ಮತ್ತೆ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ದುಬೈನಿಂದ ಮಂಗಳೂರಿಗೆ ಭೇಟಿ ನೀಡಿದ ವ್ಯಕ್ತಿಗೆ ಮಂಕಿ ಪಾಕ್ಸ್ ಸೋಂಕು ದೃಢ. ರಾಜ್ಯದಲ್ಲಿ ಮೊದಲ ಪ್ರಕರಣ. ಪಾಲಕರೇ ಪ್ರತಿಯೊಬ್ಬರು ಎಚ್ಚರ. ಮತ್ತೊಂದೆಡೆಯಲ್ಲಿ ಅಂದು ಡಿಸಿಯನ್ನು ವೇದಿಕೆಯಿಂದ ಕೆಳಗಿಳಿಸಿದಂತ ಮುಖ್ಯಮಂತ್ರಿ, ಇಂದು ಅಧಿಕಾರಿಯನ್ನು ಹೊರಕ್ಕೆ ಕಳಿಸಿದಂತ ಸಚಿವ ತಿಮ್ಮಾಪುರ್ ಅವರು. ಯಾಕೆ, ಏನಾಯ್ತು ಎಂಬುದನ್ನ ನೋಡೋಣ. ಮತ್ತೊಂದೆಡೆಯಲ್ಲಿ ಡೈವೋರ್ಸ್ ವಿಚಾರ. 20 ವರ್ಷಗಳ ದಾಂಪತ್ಯ ಜೀವನ ನಂತರ ವೀರೇಂದ್ರ ಸೆಹ್ವಾಗ್ ಮತ್ತು ಪತ್ನಿ ಆರತಿ ಅವರು ಇಬ್ಬರು ಕೂಡ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ. ಎಲ್ಲ ಶಾಕಿಂಗ್ ಸುದ್ದಿಗಳನ್ನ ನೋಡೋಣ ಸ್ನೇಹಿತರೆ. ಇಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೊಂದಿಗೆ ಮಹತ್ವದ ಸಭೆ ನಡೆಯಲಿದೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮೂಗುದಾರ ಹಾಕಲು ಸುಗ್ರೀವಾಜ್ಞೆಗೆ ನಿರ್ಧಾರ. ಹೊಸ ಕಾನೂನು ಜಾರಿಗೆ. ಇದೇ ನಡುವೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಲು ಸರ್ಕಾರದ ನಿರ್ಧಾರ. ಎಲ್ಲ ಸುದ್ದಿಗಳನ್ನ ನೋಡೋಣ ಸ್ನೇಹಿತರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗದೇ ಇರುವ ಬೆನ್ನಲ್ಲೇ ಒಂದು ಶಾಕಿಂಗ್ ಸುದ್ದಿ ಬಂದಿದೆ. ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. SBI ಇಂದ ಒಂದು ಶಾಕಿಂಗ್ ವರದಿ ಬಿಡುಗಡೆ ಆಗಿದೆ. ಮತ್ತೊಂದೆಡೆಯಲ್ಲಿ ಮೊಬೈಲ್ ಬಳಕೆದಾರರೇ, ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಜಿಯೋ ಸಿಮ್ ನಂತರ ಏರ್ಟೆಲ್ ಕೂಡ ಹೊಸ ಪ್ಲಾನ್ ಪರಿಚಯ ಮಾಡಿದೆ. ಶೀಘ್ರವೇ ಎಲ್ಲ ಟೆಲಿಕಾಂ ಕಂಪನಿಗಳಲ್ಲಿ ಒಂದು ಹೊಸ ಪ್ಲಾನ್ ಜಾರಿಗೆ. ಏನಿದು ಮಾಹಿತಿ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಸ್ನೇಹಿತರೆ, ಅದನ್ನು ಕೂಡ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಮೊದಲನೇ ಮುಖ್ಯವಾದ ಮಾಹಿತಿ, ಕರ್ನಾಟಕದ ಜನತೆಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ. ದುಬೈನಿಂದ ಮಂಗಳೂರಿಗೆ ಭೇಟಿ ನೀಡಿದ ವ್ಯಕ್ತಿಗೆ ಮಂಕಿ ಪಾಕ್ಸ್ ಸೋಂಕು ದೃಢಪಟ್ಟಿದೆ. ಹೌದು, ಕರ್ನಾಟಕದಲ್ಲಿ ಮೊದಲ ಮಂಕಿ ಪಾಕ್ಸ್ ಸೋಂಕು ಪತ್ತೆಯಾಗಿದ್ದು, ದುಬೈನಿಂದ ಬೆಂಗಳೂರಿಗೆ ಭೇಟಿ ಕೊಟ್ಟಂತ 40 ವರ್ಷದ ವ್ಯಕ್ತಿಯಲ್ಲಿ ಈ ಒಂದು ಮಂಕಿ ಪಾಕ್ಸ್ ಸೋಂಕು ದೃಢವಾಗಿದೆ. ಆದರೆ ವೈದ್ಯರು ಸದ್ಯಕ್ಕೆ ಆ ಒಂದು ವ್ಯಕ್ತಿಯ ಆರೋಗ್ಯ ಸರಿಯಾಗಿದೆ, ಶೀಘ್ರದಲ್ಲೇ ಅವರನ್ನು ಆಸ್ಪತ್ರೆಯಿಂದಲೂ ಕೂಡ ಡಿಸ್ಚಾರ್ಜ್ ಮಾಡುವುದಾಗಿ ಹೇಳಿದ್ದಾರೆ ಸ್ನೇಹಿತರೆ. ಹೌದು, ಪುಣೆಯ NIV ಲ್ಯಾಬ್ ನಲ್ಲಿ ಈ ಒಂದು ವ್ಯಕ್ತಿಗೆ ಸೋಂಕು ಇದೆ ಎನ್ನುವುದು ದೃಢಪಟ್ಟಿದೆ ಸ್ನೇಹಿತರೆ. ಕಳೆದ 14 ವರ್ಷದಿಂದ ಈ ವ್ಯಕ್ತಿಯು ದುಬೈನಲ್ಲಿ ವಾಸ ಮಾಡುತ್ತಿದ್ದ ಎಂದು ಹೇಳಲಾಗುತ್ತಿದೆ. ಆದರೆ ಇತ್ತೀಚೆಗೆ ಜನವರಿ 17ರಂದು ಮಂಗಳೂರಿಗೆ ಕೂಡ ಭೇಟಿ ಕೊಟ್ಟಿದ್ದು, ವ್ಯಕ್ತಿಯಲ್ಲಿ ಜ್ವರ ಮತ್ತು ಮೈ ತುಂಬ ಗುಳ್ಳೆಗಳು ಕಾಣಿಸಿಕೊಂಡಿವೆ. ತಕ್ಷಣವೇ ಐಸೋಲೇಟ್ ಮಾಡಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿತ್ತು. ಅದೇ ವ್ಯಕ್ತಿಯ ಸ್ಯಾಂಪಲ್ ಅನ್ನ ಬೆಂಗಳೂರಿನ ಮೆಡಿಕಲ್ ಕಾಲೇಜು ಮತ್ತು ಮಹಾರಾಷ್ಟ್ರದ ಪುಣೆ NIV ಲ್ಯಾಬ್ಗೆ ಕೂಡ ರವಾನಿಸಲಾಗಿತ್ತು. ಇದೀಗ ಲ್ಯಾಬ್ ರಿಪೋರ್ಟ್ ನಲ್ಲಿ ಮಂಕಿ ಪಾಕ್ಸ್ ಸೋಂಕು ದೃಢಪಟ್ಟಿದೆ. ಹಾಗಾದ್ರೆ ಮಂಕಿ ಪಾಕ್ಸ್ ನ ಪ್ರಮುಖ ಲಕ್ಷಣಗಳು ಏನು ಎಂಬುದನ್ನ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ಸ್ನೇಹಿತರೆ, ತೀವ್ರ ಜ್ವರ ಕಾಣಿಸಿಕೊಳ್ಳುತ್ತೆ, ಚಳಿ ಅನುಭವ ಆಗುತ್ತೆ, ಸ್ನಾಯು ನೋವಾಗುತ್ತೆ, ತಲೆನೋವು, ಸುಸ್ತು ಸೇರಿದಂತೆ ಮೈ ಮೇಲೆ ಕೆಂಪು ಗುಳ್ಳೆಗಳು ಕಾಣಿಸಿಕೊಳ್ಳುವುದು ಶುರು ಆಗುತ್ತೆ. ಅಂದ ಹಾಗೆ ಸ್ನೇಹಿತರೆ, ಈ ಒಂದು ಮಂಕಿ ಪಾಕ್ಸ್ಗೆ ಇಲ್ಲಿವರೆಗೆ ಯಾವುದೇ ಲಸಿಕೆ ಅಥವಾ ಶಿಫಾರಸು ಮಾಡಿದ ಔಷಧಿಯೂ ಕೂಡ ಇಲ್ಲ. ಹಾಗಾಗಿ ಈ ಒಂದು ಮಂಕಿ ಪಾಕ್ಸ್ ಕಂಡು ಬಂದರೆ ಆ ರೋಗಿಗೆ ಆತನ ರೋಗ ಲಕ್ಷಣಗಳ ಆಧಾರದ ಮೇಲೆನೆ ಚಿಕಿತ್ಸೆ ಕೊಡ್ತಿದ್ದಾರೆ. ಅಂದ ಹಾಗೆ ಈ ಒಂದು ರೋಗವು ಅಷ್ಟೊಂದು ಆಘಾತಕಾರಿ ಅಲ್ಲ. ಹಾಗಾಗಿ ಸಾರ್ವಜನಿಕರು ಈ ಬಗ್ಗೆ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಕೂಡ ವೈದ್ಯರು ತಿಳಿಸಿದ್ದಾರೆ. ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಈ ಒಂದು ಹಿಂದೆ ವೇದಿಕೆ ಮೇಲೆ ಡಿಸಿಯನ್ನು ಪ್ರಶ್ನೆ ಮಾಡಿ ಕೆಳಕ್ಕಿಳಿಸಿದಂತ ಮುಖ್ಯಮಂತ್ರಿಯವರು ಇದೀಗ ಅದೇ ಬೆನ್ನಲ್ಲೇ ಅಬಕಾರಿ ಇಲಾಖೆ ಸಚಿವ ಆರ್ಬಿ ತಿಮ್ಮಾಪುರ್ ಅವರು ಕೂಡ KDP ಸಭೆಯಲ್ಲಿ ಅಧಿಕಾರಿಯನ್ನ ಹೊರಗೆ ಕಳಿಸಿದ್ದಾರೆ. ಹೌದು, ಕೆಲ ದಿನಗಳ ಹಿಂದಷ್ಟೇ CM ಸಿದ್ದರಾಮಯ್ಯನವರು ಜಿಲ್ಲಾಧಿಕಾರಿಯೊಬ್ಬರಿಗೆ ಗದರಿ ಸುದ್ದಿಯಾಗಿದ್ರು. ವಿಜಯನಗರದ ಜಿಲ್ಲಾಧಿಕಾರಿ ಆಗಿರುವ ದಿವಾಕರ್ ಅವರನ್ನ ವೇದಿಕೆ ಮೇಲಿನ ಏಕವಚನದಲ್ಲಿ ಮುಖ್ಯಮಂತ್ರಿಯವರು ಗದರಿದ್ರು. ಹೌದು, CM ಸಿದ್ದರಾಮಯ್ಯನವರು ಭಾಷಣಕ್ಕೆ ಆಗಮಿಸಿದ್ದಂತ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾಧಿಕಾರಿ ದಿವಾಕರ್ ಅವರು ವೇದಿಕೆ ಮೇಲೆ ಕುಳಿತಂತ ಸ್ವಾಮೀಜಿ ಪಕ್ಕದಲ್ಲಿ ಕುಳಿತುಕೊಂಡಿದ್ರು. ಇದನ್ನ ಗಮನಿಸಿದಂತ ಮುಖ್ಯಮಂತ್ರಿಯವರು ನೀನು ಯಾರು ಅಂತ ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕೆ ಅವರು, ನಾನು ಜಿಲ್ಲಾಧಿಕಾರಿ ಅಂದಾಗ ಡಿಸಿನ, ಹೇ ನೀನು ಸ್ವಾಮೀಜಿ ಪಕ್ಕ ಯಾಕೆ ಕುಳಿತುಕೊಂಡಿದ್ಯಾ, ಆ ಕಡೆ ಕುಳಿತುಕು ಹೋಗು ಎಂದು CM ಸಿದ್ದರಾಮಯ್ಯನವರು ಜಿಲ್ಲಾಧಿಕಾರಿಯನ್ನು ಗದರಿಸಿದ್ರು. ಇದೇ ಒಂದು ವಿಚಾರದಲ್ಲಿ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಅದೇ ರೀತಿ ಅಬಕಾರಿ ಖಾತೆ ಸಚಿವರಾಗಿರುವ ಆರ್ಬಿ ತಿಮ್ಮಾಪುರ್ ಅವರು ಕೂಡ KDP ಸಭೆಯಲ್ಲಿ ಅಧಿಕಾರಿಯೊಬ್ಬರನ್ನು ಹೊರಗೆ ಕಳಿಸಿದ್ದಾರೆ. ಹೌದು, ಅಬಕಾರಿ ಖಾತೆ ಸಚಿವ ಆರ್ಬಿ ತಿಮ್ಮಾಪುರ್ ಅವರು KDP ಸಭೆಯಲ್ಲಿ ಕೆಲವು ಪ್ರಶ್ನೆಯನ್ನ ಮಾಡಿದ್ದು, ಸಚಿವ ತಿಮ್ಮಾಪುರ್ ಅವರ ಪ್ರಶ್ನೆಗೆ ಅಧಿಕಾರಿ ಸಮರ್ಪಕ ಉತ್ತರ ಕೊಟ್ಟಿಲ್ಲ. ಇದರಿಂದ ಗರಂ ಆಗಿರುವ ತಿಮ್ಮಾಪುರ್ ಅವರು ಸಭೆಯಿಂದ ಅಧಿಕಾರಿಯನ್ನ ಹೊರಗೆ ಕಳುಹಿಸಿದ್ದಾರೆ. ಸಮರ್ಪಕ ಮಾಹಿತಿ ಇಲ್ಲವೆಂದ್ರೆ ಯಾಕೆ ನೀವು ಬರ್ತೀರಿ, ನಡೀರಿ ಎಂದು ಗದರಿದ್ದಾರೆ.
ಸಮರ್ಪಕ ಮಾಹಿತಿನೇ ಪಡೆದುಕೊಂಡು ಬಾ ನಡಿ ಹೊರಗೆ ಎಂದು ಅಧಿಕಾರಿಯನ್ನು ಸಭೆಯಿಂದ ಆಚೆ ಕಳಿಸಿದ್ದಾರೆ. ಸಚಿವರು ಗದುರುತ್ತಿದ್ದಂತೆ ಅಧಿಕಾರಿಯಾಗಿರುವ ಜೆಡಿ ಲಕ್ಷ್ಮ ಕಳ್ಳೆನವರೆನ್ನುವರು ಸಭೆಯಿಂದ ಹೊರಹೋಗಿದ್ದಾರೆ. ಸ್ನೇಹಿತರೆ, ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ. ಅದಕ್ಕಿಂತ ಮೊದಲು ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೂ ಕೂಡ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಒಂದು ಶಾಕಿಂಗ್ ಸುದ್ದಿ ಬಂದಿದೆ. ವೀರೇಂದ್ರ ಸೆಹ್ವಾಗ್ ಮತ್ತು ಅವರ ಪತ್ನಿ ಆರತಿಯವರು ಡೈವರ್ಸ್ ಪಡೆಯಲು ಮುಂದಾಗಿದ್ದಾರೆ. ಹೌದು, ಕೆಲ ಯುವ ಕ್ರಿಕೆಟಿಗರ ವಿಚ್ಛೇದನದ ಸುದ್ದಿ ನಡುವೆ ಅಚ್ಚರಿ ಎಂಬಂತೆ ಮಾಜಿ ದಿಗ್ಗಜ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಅವರು ಕೂಡ ತಮ್ಮ 20 ವರ್ಷಗಳ ದಾಂಪತ್ಯ ನಂತರ ದೂರವಾಗಲು ನಿರ್ಧರಿಸಿದ್ದಾರೆ ಎಂದು ವರದಿಯಾಗಿದೆ. ಹೌದು, ಸೆಹ್ವಾಗ್ ಮತ್ತು ಆರತಿ ಎನ್ನುವರು 2004ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಈಗ ಬರೋಬ್ಬರಿ 20 ವರ್ಷದ ಬಳಿಕ ದೂರವಾಗಲು ಮುಂದಾಗಿದ್ದಾರೆ. ಹೌದು, ಇಬ್ಬರು ಕೂಡ ಹಲವು ತಿಂಗಳಿನಿಂದ ಪ್ರತ್ಯೇಕವಾಗಿಯೇ ವಾಸ ಮಾಡ್ತಿದ್ದಾರೆ ಎಂದು ಹೇಳಲಾಗುತ್ತಿದ್ದು, ಶೀಘ್ರವೇ ಅವರು ಡೈವರ್ಸ್ ಪಡೆಯುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗಿದೆ. ಸ್ನೇಹಿತರೆ, ಇನ್ನು ಈ ದಂಪತಿಗೆ ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ. 2007ರಲ್ಲಿ ಆರವೀರ ಮತ್ತು 2010ರಲ್ಲಿ ವೇದಾಂತ್ ಎನ್ನುವ ಇಬ್ಬರು ಗಂಡು ಮಕ್ಕಳು ಜನಿಸಿದ್ದಾರೆ. ಸ್ನೇಹಿತರೆ, ಅಂದ ಹಾಗೆ ಇಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಗಮನಿಸುವುದೇನೆಂದರೆ, ಕಳೆದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಈ ಇಬ್ಬರು ಪುತ್ರರು ತನ್ನ ತಾಯಿಯೊಂದಿಗೆ ಮಾತ್ರ ಫೋಟೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಹಂಚಿಕೊಂಡಿದ್ರು ಎಂದು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಈ ಮೂಲಕ ಶೀಘ್ರವೇ ಇವರು ವಿಚ್ಛೇದನ ಪಡೆಯಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸ್ನೇಹಿತರೆ, ಈಗಾಗಲೇ ಇನ್ಸ್ಟಾಗ್ರಾಂನಲ್ಲೂ ಕೂಡ ಪರಸ್ಪರ ಅನ್ಫಾಲೋ ಮಾಡಿಕೊಂಡಿದ್ದು, ಇವರ ಸಂಬಂಧ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಊಹಾಪೋಹಗಳು ಉಂಟಾಗಿವೆ. ಆದರೆ ಎಲ್ಲ ಮಾಧ್ಯಮ ವರದಿಯ ಪ್ರಕಾರ ಇವರಿಬ್ಬರು ಕೂಡ ಶೀಘ್ರವೇ ಡೈವರ್ಸ್ ಪಡೆಯಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಈಗ ರಾಜ್ಯದಲ್ಲಿ ದಿನ ಬೆಳಗಾದ್ರೆ ಮೈಕ್ರೋ ಫೈನಾನ್ಸ್ ಹಾವಳಿ ಕುರಿತಂತೆ ಒಂದಿಲ್ಲ ಒಂದು ಉದಾಹರಣೆಗಳು ಸಿಗುತ್ತಲೇ ಇವೆ. ಹೌದು ಸ್ನೇಹಿತರೆ, ವಸೂಲಿ ನೆಪದಲ್ಲಿ ಸಾಲಗಾರರನ್ನು ಕಾಡಿ ಕೆಂಗಡಿಸಿ ಪ್ರಾಣ ಕಂಟಕವಾಗಿ ಪರಿಣಮಿಸುತ್ತಿರುವ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರವು ಕೂಡ ಮುಂದಾಗಿದ್ದು, ಮತ್ತೊಂದೆಡೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಕೂಡ ಕೊಟ್ಟಿರುವ ಸಾಲವನ್ನ ಮರುಪಾವತಿ ಪಡೆದುಕೊಳ್ಳಲು ದೊಡ್ಡ ದೊಡ್ಡ ಪ್ಲಾನ್ ಅನ್ನ ಹಾಕಿಕೊಳ್ಳುತ್ತಿದ್ದಾರೆ. ಹೌದು, ಒಂದು ಕಡೆಯಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗೆ ಕಡಿವಾಣ ಹಾಕಲು ಕಾನೂನು ತಿದ್ದುಪಡಿಗೆ ತುರ್ತಾಗಿ ಸುಗ್ರೀವಾಜ್ಞೆ ರೂಪಿಸಲು ಮುಂದಾಗಿದೆ. ಮತ್ತೊಂದೆಡೆಯಲ್ಲಿ ಫೈನಾನ್ಸ್ ಕಂಪನಿಯ ಸಿಬ್ಬಂದಿಗಳು ಮನೆ ಬಾಗಿಲಿಗೆ ಬಂದು ಹಣವನ್ನ ಪಡೆದುಕೊಳ್ಳಲು ಮುಂದಾಗುತ್ತಿದ್ದಾರೆ. ಹೌದು, ಈಗ ಬಂದಿರುವ ಮಾಹಿತಿ ಪ್ರಕಾರ ಜನವರಿ 30ರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲೇ ಕರಡು ಮಸೂದೆಯನ್ನ ಮಂಡಿಸಿ ಕೆಲ ತಿದ್ದುಪಡಿಗೆ ಸರ್ಕಾರ ಮುಂದಾಗಿದೆ. ಸ್ನೇಹಿತರೆ, ಇನ್ನು ಈ ಒಂದು ಹಣಕಾಸು ವಿಷಯ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಡಲಿದ್ದು, ಮೈಕ್ರೋ ಫೈನಾನ್ಸ್ ಕಂಪನಿಗಳು RBI ಮತ್ತು ಕೇಂದ್ರದ ಹಣಕಾಸು ಇಲಾಖೆಯ ಕಾರ್ಪೊರೇಟ್ ವ್ಯವಹಾರ ಇಲಾಖೆಯಲ್ಲಿ ನೋಂದಣಿಯಾಗಿರುತ್ತವೆ. ಹಾಗಾಗಿ ರಾಜ್ಯ ಸರ್ಕಾರ ಅವುಗಳ ಮೇಲೆ ನೇರವಾಗಿ ಕಡಿವಾಣ ಹಾಕಲು ಕೂಡ ಸರ್ಕಾರಕ್ಕೆ ಅವಕಾಶವಿಲ್ಲ ಎಂಬ ಒಂದು ವಾದಗಳು ನಡೆಯುತ್ತಿವೆ. ಸ್ನೇಹಿತರೆ, ಆದರೆ ಸಾಲ ವಸೂಲಿಯ ವೇಳೆ ಅನುಸರಿಸಬೇಕಾದಂತ ಕೆಲವು ಪ್ರಾಮಾಣಿಕ ಕಾರ್ಯಸೂಚಿ ಮಾತ್ರ ಉಲ್ಲಂಘನೆ ಆಗುತ್ತಿದ್ದು, ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ರಾಜ್ಯ ಸರ್ಕಾರಕ್ಕೆ ಅವಕಾಶವಿದೆ. ಹೌದು, ಕೆಲವು ಕಂಪನಿಗಳ ವಸೂಲಿ ಏಜೆಂಟ್ಗಳು ಮಧ್ಯರಾತ್ರಿನೇ ಬಂದು ಸಾಲ ಪಡೆದವರ ಮನೆ ಬಾಗಿಲು ಬಡಿಯುತ್ತಿದ್ದಾರೆ. ಇನ್ನು ವಸೂಲಿ ಮಾಡಲು ಬಂದವರನ್ನ ಹೆದರಿ ಸಾಲಗಾರರು ತಮ್ಮ ಮನೆಯ ಮೂಲೆಗಳಲ್ಲಿ ಅಡುಗಿ ಕುಳಿತಿರುವುದನ್ನು ಕೂಡ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಮರ್ಯಾದೆಯನ್ನ ಕಳೆಯುತ್ತಿದ್ದಾರೆ. ಹೌದು ಗೆಳೆಯರೆ, ಮಾಹಿತಿಯ ಪ್ರಕಾರ ಎಷ್ಟೋ ಸಿಬ್ಬಂದಿಗಳು ಕೆಲವು ಕಡೆ ಹಗಲು ವೇಳೆಯಲ್ಲಿ ಮನೆ ಬಾಗಿಲಿಗೆ ಹೋಗಿ ಜೋರು ಗಲಾಟೆ ಮಾಡಿ ಅಕ್ಕಪಕ್ಕದವರ ಮುಂದೆ ಮರ್ಯಾದೆಯನ್ನ ತೆಗೆಯುತ್ತಿದ್ದಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಮದುವೆ ಅಥವಾ ಶುಭ ಕಾರ್ಯಕ್ರಮದಲ್ಲೂ ಕೂಡ ಬೇಕಂತೇನೆ ಮನೆಗೆ ನುಗ್ಗಿ ಸಾಲ ವಸೂಲಿಗೆ ಯತ್ನ ಪಡುತ್ತಿರುವುದು ಕೂಡ ಕಂಡು ಬಂದಿದೆ. ಇದರಿಂದಲೇ ಮನನೊಂದು ಎಷ್ಟೋ ಜನರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಇದೇ ಒಂದು ವಿಚಾರಕ್ಕೆ ರಾಜ್ಯ ಸರ್ಕಾರ ಇದೀಗ ಇಂಥವರ ವಿರುದ್ಧ ಕಡಿವಾಣ ಹಾಕಲು ಶೀಘ್ರವೇ ಕಾನೂನು ತಿದ್ದುಪಡಿ ತರಲು ಮುಂದಾಗಿದೆ. ಸ್ನೇಹಿತರೆ, ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಸ್ನೇಹಿತರೆ, ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ. ಹೌದು ಗೆಳೆಯರೆ, ಇಂದು ರಾಜ್ಯದಲ್ಲಿ ಮಹಿಳೆಯರು ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಏಕೆಂದ್ರೆ ಕಳೆದ 2-3 ತಿಂಗಳಿನಿಂದ ಹಣ ಜಮಾವಾಗುತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಮ್ಮ ನೋವನ್ನ ಹೇಳಿಕೊಳ್ಳುತ್ತಿದ್ದಾರೆ. ಆದರೆ ಮತ್ತೊಂದೆಡೆಯಲ್ಲಿ SBI ಒಂದು ಶಾಕಿಂಗ್ ವರದಿಯನ್ನ ಕೊಟ್ಟಿದೆ. ಹೌದು, ಮಹಿಳೆಯರಿಗೆ ಉಚಿತವಾಗಿ ಹಣ ಕೊಡುವ, ನೇರವಾಗಿ ಹಣವನ್ನು ಬ್ಯಾಂಕಿಗೆ ವರ್ಗಾವಣೆ ಮಾಡುವ ಗೃಹಲಕ್ಷ್ಮಿ ರೀತಿಯ ಹಲವು ಯೋಜನೆಗಳು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸಬಹುದು ಎಂದು SBI ಬ್ಯಾಂಕು ವರದಿಯಲ್ಲಿ ಹೇಳಿದೆ. ಹೌದು, ಇತ್ತೀಚಿನ ವರ್ಷಗಳಲ್ಲಿ ಶುರುವಾಗಿರುವಂತಹ ರಾಜಕೀಯ ಕೆಲವು ಕಾರ್ಯಕ್ರಮ ಯೋಜನೆಗಳು ರಾಜ್ಯದ ಆರ್ಥಿಕ ಸ್ಥಿತಿಯನ್ನೇ ಬುಡಮೇಲು ಮಾಡಲಿದೆ ಎಂದು SBI ಎಚ್ಚರಿಕೆ ಕೊಟ್ಟಿದೆ.
ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷವು 8 ರಾಜ್ಯಗಳಲ್ಲಿ ಈ ರೀತಿಯ ನೇರ ಹಣ ವರ್ಗಾವಣೆ ಮಾಡುವ ಯೋಜನೆಯನ್ನ ಜಾರಿಗೆ ಮಾಡಿದೆ. ಇದರಿಂದ ವರ್ಷಕ್ಕೆ 1.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣ ವೆಚ್ಚಾಗುತ್ತಿದೆ ಎಂದು SBI ವರದಿ ತಿಳಿಸಿದೆ. ಹೌದು, ಈ ಒಂದು ಹಣವು ಆಯಾ ರಾಜ್ಯಗಳ ಮೇಲೆ ಒಟ್ಟು ಆದಾಯದ 11% ಇದ್ದು, ಈ ಮೂಲಕ ರಾಜ್ಯ ನೇರವಾಗಿ ಆರ್ಥಿಕ ಸಮಸ್ಯೆ ಎದುರಿಸಲಿದೆ ಎಂದು ಸೂಚನೆಯನ್ನ ಕೊಟ್ಟಿದೆ. ಈಗ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯು 28,000 ಕೋಟಿ ರೂಪಾಯಿಗಳನ್ನ ಮೀಸಲಾಗಿರಿಸಿದ್ದು, ಇದು ಕರ್ನಾಟಕದ ಒಟ್ಟು ಆದಾಯದ 11% ಪಾಲನ ಹೊಂದಿದೆ. ಈ ಮೂಲಕ ಇದು ರಾಜ್ಯಕ್ಕೆ ಒತ್ತಡವಾಗಲಿದ್ದು, ಮುಂದೆ ಇದರ ಪರಿಣಾಮವೇ ಕೇಂದ್ರ ಸರ್ಕಾರದ ಮೇಲೂ ಕೂಡ ಒತ್ತಡ ಹೆಚ್ಚುತ್ತೆ ಎಂದು SBI ವರದಿಯಲ್ಲಿ ತಿಳಿಸಿದೆ. ಸ್ನೇಹಿತರೆ, ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು. ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ. ರಾಜ್ಯದ ಎಲ್ಲಾ ಮೊಬೈಲ್ ಬಳಕೆದಾರರೇ ಸದ್ಯಕ್ಕೆ ಯಾರು ಕೂಡ 1 ವರ್ಷದ ರೀಚಾರ್ಜ್ ಅನ್ನ ಮಾಡಿಕೊಳ್ಳಲು ಹೋಗಬೇಡಿ. ಹೌದು, ಏಕೆಂದ್ರೆ ಭಾರತದ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಹೊಸ ನಿಯಮಗಳ ಆರ್ಡರ್ ಅನ್ನ ಮಾಡಿದೆ. ಹೌದು, ಎಲ್ಲ ಟೆಲಿಕಾಂ ಕಂಪನಿಗಳು ನಿಮ್ಮ ಬೆಲೆಯಲ್ಲಿ ಕಡಿತ ಮಾಡಬೇಕು ಅಥವಾ ಗ್ರಾಹಕರಿಗೆ ಅನುಕೂಲವಾಗುವಂತಹ ಹೊಸ ಪ್ಲಾನ್ ಅನ್ನ ಜಾರಿಗೆ ಮಾಡಬೇಕು ಎಂದು ಖಡಕ್ ಸೂಚನೆ ಕೊಟ್ಟಿದೆ. ಇನ್ನು TRAI ಅವರ ಖಡಕ್ ಸೂಚನೆ ಬೆನ್ನಲ್ಲೇ ಇತ್ತೀಚೆಗೆ ರಿಲಯನ್ಸ್ ಜಿಯೋ ಕೂಡ 2 ಹೊಸ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿತ್ತು. ಈಗ ಅದೇ ಬೆನ್ನಲ್ಲೇ ಏರ್ಟೆಲ್ ಕೂಡ ತಮ್ಮ ಬಳಕೆದಾರರಿಗೆ ಸದ್ದಿಲ್ಲದೆ ಹೊಸ 2 ರೀಚಾರ್ಜ್ ಅನ್ನ ಘೋಷಣೆ ಮಾಡಿದೆ. ಹೌದು, 499 ರೂಪಾಯಿ ಮತ್ತು 1959 ರೂಪಾಯಿ ಎನ್ನುವ 2 ಹೊಸ ಪ್ಲಾನ್ ಅನ್ನ ಘೋಷಣೆ ಮಾಡಲಾಗಿದೆ. ಸ್ನೇಹಿತರೆ, ಹೌದು ಗೆಳೆಯರೆ, ನಿಮ್ಮ ಬಳಿಯೂ ಕೂಡ ಏರ್ಟೆಲ್ ಸಿಮ್ ಇದ್ರೆ ಅದಕ್ಕೆ ನೀವು 499 ರೂಪಾಯಿ ರೀಚಾರ್ಜ್ ಮಾಡಿಕೊಂಡು 84 ದಿನಗಳವರೆಗೆ ಕರೆ ಮತ್ತು SMS ಲಾಭ ಪಡೆದುಕೊಳ್ಳಬಹುದು. 1959 ರೀಚಾರ್ಜ್ ಮಾಡಿಕೊಂಡ್ರೆ 1 ವರ್ಷದ ಅವಧಿವರೆಗೆ ಕಾಲ್ ಮತ್ತು SMS ಸೌಲಭ್ಯವನ್ನು ನೀವು ಪಡೆದುಕೊಳ್ಳಬಹುದು. ಇಂದು ದೇಶದಲ್ಲಿ ಪ್ರತಿಯೊಬ್ಬರ ಹತ್ತಿರ 2 ಸಿಮ್ಮು ಇದ್ದೇ ಇರುತ್ತೆ. ನೀವೇನು ಮಾಡ್ರಿ ಅಂದ್ರೆ, ಒಂದು ಸಿಮ್ಗೆ ಇಂಟರ್ನೆಟ್ ರೀಚಾರ್ಜ್ ಮಾಡಿಕೊಳ್ಳಬೇಡಿ, ಮತ್ತೊಂದು ಸಿಮ್ಗೆ ಇಂಟರ್ನೆಟ್ ರೀಚಾರ್ಜ್ ಅನ್ನ ಮಾಡಿಕೊಳ್ಳಿ. ಈ ಮೂಲಕ ನಿಮಗೆ ಸ್ವಲ್ಪ ಮಟ್ಟಿಗೆ ಹಣ ಉಳಿತಾಯವಾಗುತ್ತೆ. ಅಂದ ಹಾಗೆ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಹೊಸ ಪ್ಲಾನ್ಗಳು ಕೂಡ ಬರಲಿದೆ ಎಂದು ಹೇಳಲಾಗಿದೆ. ಹಾಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಹಿತಿಯನ್ನ ಪಡೆದುಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ.